ಇದರ ನಡುವೆ ಬಿಜೆಪಿಯ ಮನೆಗಳಲ್ಲಿ ಬಣ ಬಡಿದಾಟ ಶುರುವಾಗಿರುವಂಥದ್ದು. ವಿಜೇಂದ್ರ ಅವರು ಹೇಳ್ತಾರೆ, ಇನ್ನೆಲ್ಲಾ ಬಾಗಿಲು ಬಂದಾಗುತ್ತೆ, ಒಂದೇ ಬಾಗಿಲಿಂದ ನಾವು ಹೋರಾಟಕ್ಕೆ ಹೋಗ್ಬೇಕು ಅಂತ. ನಿಜ ಹೇಳಿ, ಬಿಜೆಪಿಲಿ ಎಷ್ಟು ಬಾಗಿಲುಗಳಿದಾವೆ ಅಂತ? ನೋಡಿ, ವಿಜಯೇಂದ್ರರು ಹೇಳಿದ್ದು ಒಂದೇ ಬಾಗಿಲಿರಬೇಕು, ಒಬ್ಬ ಅಧ್ಯಕ್ಷ ಆಗಿ ಅವ್ರು ಹೇಳುವಂಥದ್ದು ಸತ್ಯ. ಆದರೆ ನಾವು ಮೊನ್ನೆ ನಡೆದಂಥ ವಿದ್ಯಮಾನದ ನಂತರ ಇವತ್ತು ಬೀದಿಗಿಳಿಯುವಂಥ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವತ್ತೂ ಆಗಿರಲಿಲ್ಲ. ನಮ್ಮ ಕೇಂದ್ರದವರು ಕೂಡ ನಮ್ಮನ್ನು ಆಗಾಗ ಇಂಥ ಸಂದರ್ಭಗಳಾದಾಗ ಎಲ್ಲ ನಮ್ಮನ್ನು ಸರಿ ಮಾಡುವಂಥ ಪ್ರಯತ್ನಗಳನ್ನು ಅವರು ಮಾಡ್ತಾ ಇದ್ರು. ನಾನು ನೋಡಿದ್ದೇನೆ, ಇದಕ್ಕಿಂತ ದೊಡ್ಡ ಬಣ ಇತ್ತು. ನಾನು ರಾಜ್ಯದ ಅಧ್ಯಕ್ಷ ಆಗಿದ್ದಾಗ ಯಡಿಯೂರಪ್ಪರ ಬಣ ಮತ್ತು ಅನಂತಕುಮಾರರ ಬಣ, ಇದು ಇವತ್ತಿನ ಬಣಗಳಿಗಿಂತ ಭಾರಿ ಪ್ರಬಲವಾದಂಥ ಬಣಗಳಿತ್ತು. ಆದರೆ ಆ ಸಂದರ್ಭದಲ್ಲಿ ಇಡೀ ಪಕ್ಷದಲ್ಲಿ ಒಂದು ರೀತಿಯಲ್ಲಿ ಯಾವುದೇ ಸವಾಲುಗಳು ಬಂದಾಗ ಒಟ್ಟಾಗಿ ಅದನ್ನು ನಾವು ಎದುರಿಸುವಂಥ ಸವಾಲುಗಳು, ಬೀದಿಗಿಳಿಯುವಂಥ ಪರಿಸ್ಥಿತಿ ಯಾವತ್ತೂ ನಡೆದಿಲ್ಲ. ಪ್ರಥಮ ಬಾರಿಗೆ ನಾನು ನೋಡ್ತಾ ಇದ್ದೀನಿ ಬೀದಿಗಿಳಿದಂಥದ್ದು. ಇದು ಭಾರತೀಯ ಜನತಾ ಪಾರ್ಟಿಗೆ ಒಂದು ಸವಾಲು, ಭಾರಿ ದೊಡ್ಡ ಸವಾಲು. ಇದು ಒಟ್ಟಾಗಿ ಹೋಗಬೇಕು, ಒಂದಾಗಿ ಹೋಗಬೇಕು ಅಂತ ಹೇಳುವಂಥದ್ದಕ್ಕೆ ಭಾರಿ ದೊಡ್ಡ ಮೇಜರ್ ಆದಂಥ ಯಾವುದೋ ಒಂದು ಹೆಜ್ಜೆ ಅದು ಕೇಂದ್ರದವರು ಇಡಬೇಕಾದಂಥ ಅಗತ್ಯ ಇದೆ. ನಾವು ಯಾರು ಇದನ್ನು ಸರಿ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಹಿಂದೆ ಹಂಗಿರಲಿಲ್ಲ. ನಮ್ಮ ಪಕ್ಷದಲ್ಲೇ ಪ್ರಮುಖರಿದ್ದರು. ಆ ಪ್ರಮುಖರೇ ಎಲ್ಲರೂ ಸೇರಿಕೊಂಡು ಇವತ್ತು ಎಲ್ಲರೂ ಪ್ರಮುಖರಾಗಿ ಬಿಟ್ಟಿದ್ದಾರೆ. ಎಲ್ಲರೂ ಸಾಧಾರಣವಾಗಿ ಇವತ್ತಿನ ಪರಿಸ್ಥಿತಿ ನೋಡಿದರೆ ಎರೆಹುಳಗಳು ನಾಗರಹಾವಾಗಿ ಪರಿವರ್ತನೆಯಾದ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹಲವಾರು ನಾಯಕರುಗಳು ತಮ್ಮ ಶಕ್ತಿ ಏನು ಇಲ್ಲದಿದ್ರೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಮಾಡಲಿಕ್ಕೆ ನಾವು ಶಕ್ತಿವಂತರು ಅಂತ ಹೇಳುವಂಥ ರೀತಿಯಲ್ಲಿ ಇವತ್ತು ನಡೀತಾ ಇರುವಂಥ ವಿದ್ಯಮಾನ, ಇದು ಏನು ಎಲ್ಲಿಗೆ ಹೋಗ್ತೇವೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಾನು ಆಲೋಚನೆ ಮಾಡಿದ್ದೇನೆ, ಈಗಾಗಲೇ ಮೊನ್ನೆವರೆಗೆ ಬೇರೆ ಬೇರೆ ಚುನಾವಣೆಗಳು, ಮಹಾರಾಷ್ಟ್ರದ್ದು ಬೇರೆ ಕಡೆಯಲ್ಲಿ ಚುನಾವಣೆಗಳಿದ್ದ ಕಾರಣ ನಮಗೆ ಕೂಡ ಸ್ವಲ್ಪ ಕೇಂದ್ರದವರಿಗೆ ಇಳ್ಲಿಕ್ಕೆ ಆಗಲಿಲ್ಲ. ಈಗಾದರೂ ಕೇಂದ್ರದವರ ಮೇಲೆ ಭಾರಿ ದೊಡ್ಡ ಪ್ರಬಲ ಒತ್ತಡವನ್ನು ಹಾಕಬೇಕು, ಏನಾದರೂ ಇದಕ್ಕೊಂದು ಪರಿಹಾರ ಸೂತ್ರ ಕಂಡುಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಇಷ್ಟು ದೊಡ್ಡ ಕೊಚ್ಚೆಯಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ, ಇದನ್ನು ನಾವು ಒಂದು ಅತ್ಯಂತ ಯಶಸ್ವಿಯಾಗಿ ಸ್ವೀಕಾರ ಮಾಡಿ ಜನಪರವಾದಂಥ ಕೆಲಸ ಮಾಡದಿದ್ದರೆ ಕೇವಲ ಸಣ್ಣ ಪುಟ್ಟ ಹೋರಾಟ, ಮೀಡಿಯಾದಲ್ಲೇ ದೊಡ್ಡವರಾಗುವುದೇ ನಮ್ಮ ದೊಡ್ಡತನ ಅಂತ ತಿಳ್ಕೊಂಡ್ರ ರಾಜನೀತಿ ಅದಾಗಬಾರ್ದು. ಅಲ್ಲ, ನೀವು ಹೇಳಿದ್ದು ಕರೆಕ್ಟ್. ಯಾಕಂದ್ರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ಕರೆಕ್ಟ್ ಆಗ್ತಿದೆ. ಒಂದ್ ಕಡೆ ನಿಮ್ಮಲ್ಲೇನೆ ಎರಡು ಬಣಗಳಾಗಿ ಹೇಗೆ ಹೋರಾಟ ಮಾಡ್ತೀರಾ? ಯತ್ನಾಳ್ ನಾನು ಅದನ್ನೇ ಹೇಳಿದ್ದು, ಅದೇ ದೊಡ್ಡ ದುರಂತ. ಇದು ದುರಂತ ಭಾರತೀಯ ಜನತಾ ಪಾರ್ಟಿಯ ದುರಂತ ಅಂತ ನಾನು ಹೇಳ್ತಾ ಇರುವಂಥದ್ದು, ಇದು ಬೇರೆಯವರ ದುರಂತ ಅಂತ ನಾನು ಹೇಳ್ತಾ ಇಲ್ಲ. ಹಿರಿಯ ನಾಯಕರು ನಾವು ನಮ್ಮ ಹಿರಿತನದ ಹಂತದಲ್ಲಿ ಅದನ್ನು ಸರಿ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನ ಅದು ಸಾಧ್ಯ ಇಲ್ಲ ಅಂತ ಆದಮೇಲೆ ಇದನ್ನು ನಿಮಗೆ ಗೊತ್ತಿರಬಹುದು. ನಾನು ಭಾರಿ ಹಿಂದೆ ಇದರ ಬಗ್ಗೆ ಎಲ್ಲ ಸ್ವಲ್ಪ ಕಠೋರವಾಗಿ ಮಾತಾಡ್ತಾ ಇದ್ದೆ. ಇತ್ತೀಚೆಗೆ ಕೇಂದ್ರಕ್ಕೂ ಕೂಡ 2 ಪತ್ರಗಳನ್ನು 2 ಬಾರಿ ಬರೆದದ್ದನ್ನು ನೀವು ಕಂಡಿದ್ದೀರಿ. ಕೇಂದ್ರದವರು ಕೂಡ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಚುನಾವಣೆಗಳೆಲ್ಲ ಇದ್ದ ಕಾರಣ ಇದಕ್ಕೆ ಭಾರಿ ದೊಡ್ಡ ರೀತಿಯಲ್ಲಿ ಮಾಡಲಿಲ್ಲ. ಎರಡನೇದಾಗಿ ಸದಾನಂದ ಗೌಡರು ಈ ಸರಿ ಯಾವುದೇ ಪಕ್ಷದಲ್ಲಿಯೋ ಅಥವಾ ಯಾವುದೇ ಜವಾಬ್ದಾರಿ ಬೇರೆ ಸ್ಥಾನ ಇಲ್ಲದ ಕಾರಣ ಇವರು ಹೀಗೆಲ್ಲ ಮಾತಾಡ್ತಾರೆ ಅಂತ ಹೇಳುವಂಥದ್ದೊಂದು ಮಾತುಗಳು ಕೂಡ ಬರಬಾರ್ದು ಅಂತ ಹೇಳುವಂಥ ಮನಸ್ಸಲ್ಲಿ ತುಂಬ ನೋವಿದೆ. ನಮ್ಮೊಳಗೆ ನಾವು ಕೆಲವರ ಜೊತೆ ಮಾತಾಡ್ತಾ ಇರ್ತೀವಿ. ಅದಕ್ಕಾಗಿ ಕೇಂದ್ರದವರಿಗೆ ನೇರವಾಗಿ ಪತ್ರವನ್ನು, ನಡ್ಡರವರಿಗೆ ಪತ್ರ ಬರೆದು ನಾನು ದೆಹಲಿಗೆ ಹೋಗಿ ಒಂದು ಬಾರಿ ಎಲ್ಲರಲ್ಲಿ ವಿಚಾರ ಹೇಳಿ ಮಾಡುವಂಥದ್ದು ಮಾಡಿದೆ. ಆದರೆ ಫಲಕಾರಿ ಆಗಲಿಲ್ಲ. ಇನ್ನಾದರೂ ಪ್ರಯತ್ನಗಳನ್ನು ಕೈ ಬಿಡುವಂಥದ್ದಿಲ್ಲ, ಮತ್ತೆ ಪ್ರಯತ್ನ ಮುಂದುವರಿಸ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.